ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಮಾತು ನಿಮ್ಮ ಹಿಡಿತದಲ್ಲಿರಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೆ ಮಿತಿಮೀರಿ ಮಾತನ್ನು ಆಡಬಾರದು ಅನ್ನುವಂಥದ್ದು ಇಲ್ಲಿಯ ಸಾತ್ವಿಕವಾದಂತಹ ಒಂದು ಎಚ್ಚರಿಕೆ. ಯಾವಾಗ ನಿಮ್ಮ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಮಾತನಾಡ್ತೀರಿ, ಅದು ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಆ ಮಾತೇ ನಿಮಗೆ ತಿರುಗಿ ತೊಂದರೆಗೆ ಕಾರಣವಾಗುತ್ತೆ ಅಂತ ಅರ್ಥ. ಕೆಲವು ಕಾನೂನಾತ್ಮಕವಾದಂತಹ ತೊಡಗು ನಿಮ್ಮ ನೌಕರಿಯಲ್ಲಿ ಕಾಣಬಹುದು. ಅಂದರೆ ಏನೋ ಹಿಂಸೆಯನ್ನು ಪಟ್ಕೊಳ್ತೀರಿ, ಯಾವುದೋ ತಪ್ಪುಗಳಾಗತ್ತೆ ಅನ್ನುವಂತಹ ಅರ್ಥ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಈ ದಿವಸ ಕೆಲವು ಕೆಲಸಗಳು ಬೇಸರದಿಂದ ಮುಕ್ತಾಯವಾಗುತ್ತೆ. ಯಾವ ಕೆಲಸನೂ ಕೂಡ ಖುಷಿಯಾಗಿ ಆ ಕೆಲಸ ಮುಗೀತು, ಸಂತೋಷದಿಂದ ಕೆಲಸವನ್ನು ಮಾಡಿ ಮುಗಿಸಿಬಿಟ್ಟೆ ಅಂತ ಹೇಳುವಂಥದ್ದಿರುವುದಿಲ್ಲ. ಸಹೋದ್ಯೋಗಿಗಳು, ಮಿತ್ರರು, ಬಂಧುಗಳು ನಿಮ್ಮ ವರ್ತನೆಯಲ್ಲಿ ತಪ್ಪನ್ನು ಹುಡುಕ್ತಾರೆ. ಹಾಗಾಗಿ ಒಂದಷ್ಟು ಅವರ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ, ಅವರಿಗೆ ಖುಷಿಯಾಗುವಂತಹ ರೀತಿಯಲ್ಲಿ ನಡ್ಕೊಂಡ್ರೆ ನಿಮಗೆ ಒಳಿತು ಅಂತ ಹೇಳಬೇಕು. ಮನಸ್ಸಿನ ತೊಳಲಾಟ ಧೈರ್ಯವನ್ನು ಗೆಡಿಸುತ್ತೆ. ಅಂದರೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಆತಂಕ, ಭಯ ಅಥವಾ ಏನೋ ವ್ಯತ್ಯಾಸ ಆಗ್ತಾ ಇದೆ ಎನ್ನುವಂತಹ ಅನುಭವ, ಆದರೆ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಹೀಗಾಗಿ ಧೈರ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಮನಸ್ಸಿನಲ್ಲಿ ದೈನಂದಿನವಾದಂತಹ ಶಿಸ್ತಿನ ಬಗ್ಗೆ ಆಲೋಚನೆಗಳು ಬಂದು ಅದೇನಾದರೂ ಅಸ್ತವ್ಯಸ್ತ ಆಗಿದೆ ಅಂತ ಗೊತ್ತಾದರೆ ನಿಮಗೆ ಗಾಬರಿ ಆಗ್ತಕ್ಕಂಥದ್ದು. ಎಲ್ಲಿ ಏನು ವ್ಯತ್ಯಾಸ ಆಗುತ್ತೋ, ಯಾವ ಕೆಲಸದಲ್ಲಿ ತಪ್ಪಾಗುತ್ತೋ ಅಥವಾ ಏನು ಹೆಚ್ಚು ಕಡಿಮೆ ಆಗುತ್ತೋ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದು. ನಿರೀಕ್ಷಿತವಾದಂತಹ ಕೆಲಸ ನಿಮಗೆ ವಿರುದ್ಧವಾಗಿ ಅಸಮಾಧಾನವನ್ನು ಕೊಡುತ್ತೆ. ಯಾವುದೋ ಒಂದು ಕೆಲಸ ಇವತ್ತು ಆಗಿಬಿಡುತ್ತೆ, ಹೀಗೆಲ್ಲ ನಡೆಯುತ್ತೆ ಅಂತ ಹೇಳಿ ನಿಮ್ಮ ಆಲೋಚನೆಗಳು ಅಥವಾ ನಿಮ್ಮ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆಗೆ ತದ್ವಿರುದ್ಧವಾಗಿ ಆ ಕೆಲಸ ನಡೆದರೆ ತುಂಬ ಬೇಸರವನ್ನು ಹೊಂತೀರಿ, ಜೊತೆಗೆ ತುಂಬ ಅಸಮಾಧಾನ ಆಗ್ತಕ್ಕಂಥದ್ದು. ಇದು ಸ್ವಭಾವವೇ ಆದರೂ ಕೂಡ ಆ ಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕಕ್ಕೊಳಗಾಗ್ತೀರಿ. ಪ್ರಯಾಣ, ಪ್ರವಾಸ ಇದು ಏನೇ ಇದ್ದರೂ ಕೂಡ ಎಲ್ಲ ರದ್ದಾಗುವಂತಹ ಸಾಧ್ಯತೆ. ಮಾನಸಿಕವಾಗಿ ಮತ್ತೆ ಬೇಸರ, ಏನೋ ಅಂದ್ಕೊಂಡಿದ್ದೆ, ಏನೋ ಪ್ಲಾನ್ ಮಾಡಿದ್ದೆ, ಅದರಂತೆ ಆಗಲಿಲ್ಲ ಅಂತ ಹೇಳಿ ಮತ್ತೆ ಬೇಸರವಾಗುತ್ತೆ. ಬೇರೆಯವರನ್ನು ಅವಲಂಬಿಸಿ ಮಾಡ್ತಕ್ಕಂತಹ ಕೆಲಸಗಳು ಹೆಚ್ಚಾಗಿ ಅದೇ ಸಂದರ್ಭವನ್ನು ಹುಟ್ಟುಹಾಕತ್ತೆ. ಅಂತಹ ವಾತಾವರಣಗಳೇ ಹೆಚ್ಚಾಗುತ್ತೆ. ನೀವು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಶಕ್ತರಾಗಿರೋದಿಲ್ಲ ಅಥವಾ ಮನಸ್ಸಿರೋದಿಲ್ಲ. ಬೇರೆಯವರೇ ನಿಮ್ಮ ಕೆಲಸಗಳನ್ನು ಮಾಡಿಕೊಡಬೇಕಾಗತ್ತೆ ಅನ್ನುವಂಥದ್ದು. ಉತ್ತಮವಾದಂತಹ ಅಧಿಕಾರಿಗಳು ಕೂಡ ನಿಮ್ಮ ಮೇಲೆ ಸಿಡಿದು ಹೇಳಬಹುದು. ಅರ್ಥಾತ್ ನಿಮಗೆ ಯಾವುದೋ ಮನಸ್ಸಿನಿಂದ ಕೆಲಸವನ್ನು ಮಾಡಿದಾಗ ಆ ಕೆಲಸದ ಗುಣಮಟ್ಟ ಸರಿಯಾಗೋದಿಲ್ಲ. ಹಾಗಾಗಿ ಅದನ್ನು ಗಮನಿಸಿದಂತಹ ಮೇಲಧಿಕಾರಿಗಳು ಸಿಟ್ಟಿಗೆ ಹೇಳುವಂತಹ ಸಾಧ್ಯತೆ. ನಿಮ್ಮ ಆಸೆಗಳಿಗೆ ಒಂದಷ್ಟು ಹಿನ್ನಡೆಯಾಗ್ತಕ್ಕಂಥದ್ದು. ಅಂದರೆ ಆಸೆಗಳೆಲ್ಲವೂ ಕೂಡ ನೆರವೇರಿಬಿಡುತ್ತೆ ಅಂತಲ್ಲ, ಯಾವುದೋ ಮಹತ್ತರವಾದಂತಹ ಆಸೆಗಳು ನೆರವೇರದೇ ಇದ್ದಾಗ, ನಾವು ಅಂದುಕೊಂಡ ಹಾಗೆ ಆಗದೇ ಇದ್ದಾಗ ಸ್ವಾಭಾವಿಕವಾಗಿ ತುಂಬ ಬೇಸರ ಆಗ್ತಕ್ಕಂಥದ್ದಾಗುತ್ತೆ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ, ವಿಶೇಷವಾದಂತಹ ದ್ರವ್ಯವನ್ನು ಖರೀದಿ ಮಾಡಲಿಕ್ಕೆ ಹಣದ ವ್ಯವಸ್ಥೆ ನಿಮಗೆ ಆಗುವಂಥದ್ದಿದೆ. ಅನುಭವಿಗಳ ಉಚಿತವಾದಂತಹ ಸಲಹೆ ನಿಮಗೆ ಧೈರ್ಯವನ್ನು ಹೆಚ್ಚು ಮಾಡುತ್ತೆ ಅಥವಾ ಧೈರ್ಯವನ್ನು ತರುತ್ತೆ ಅಂತ ಅರ್ಥ. ಅನುಭವಿಗಳು ನೀವು ಕಷ್ಟಪಡ್ತಾ ಇರತಕ್ಕಂಥದ್ದು, ನೀವು ಆಡುವಂತಹ ಮಾತನ್ನು ಇವೆಲ್ಲವನ್ನೂ ಗಮನಿಸಿ ಸೂಕ್ತವಾದಂತಹ ಒಂದಷ್ಟು ಸಲಹೆಗಳನ್ನು ನಿಮಗೆ ನೀಡ್ತಾರೆ. ಆ ಸಲಹೆ ನಿಮಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಧೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗುವಂಥದ್ದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಆದರೂ ಕೂಡ ನಿಮಗೆ ಸಮಾಧಾನ ಇಲ್ಲ. ಏನೋ ಒಂದು ರೀತಿಯ ಬೇಸರ, ಇನ್ಯಾವುದೋ ಯೋಚನೆ. ಎಲ್ಲರೂ ಕೂಡ ಸಂತೋಷವಾಗಿರುವಾಗ ನೀವು ಏನನ್ನೋ ಯೋಚನೆ ಮಾಡ್ತಾ ಕೂತಿರೋ ಹಾಗೆ ಆಗುತ್ತೆ. ಮನಸ್ಸು ದಿನಪೂರ್ತಿ ಅಧೈರ್ಯದಿಂದ ಕೆಲಸವನ್ನು ಮಾಡ್ತಕ್ಕಂಥದ್ದು. ಧೈರ್ಯ ಇಲ್ಲ ಯಾವ ಕೆಲಸವನ್ನು ಮಾಡೋದಕ್ಕೆ. ಧೈರ್ಯವಾಗಿ ಯಾವುದಾದ್ರು ಕೆಲಸ ಮಾಡೋಣ ಅಂತಂದರೆ ಅದರಿಂದ ಏನು ತೊಂದರೆ ಆಗುತ್ತೋ ಅನ್ನುವಂತಹ ಅನುಮಾನವೇ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗುತ್ತೆ. ವಿದೇಶದಲ್ಲಿರುವವರಿಂದ ಶುಭವಾರ್ತೆಯನ್ನು ಕೇಳ್ತೀರಿ. ಯಾರೋ ಬಂಧುಗಳೋ, ಸಂಬಂಧಿಕರೋ, ಸ್ನೇಹಿತರೋ ವಿದೇಶದಲ್ಲಿ ಇದ್ದರೆ, ಕುಟುಂಬದವರೇ ಆಗಿರಬಹುದು, ಅವರಿಂದ ವಿಶೇಷವಾದಂತಹ ವಾರ್ತೆಯನ್ನು ಕೇಳ್ತೀರಿ ಎನ್ನುವಂಥದ್ದು. ಮನೆಯಲ್ಲಿ ಎಲ್ಲವೂ ಶುಭ, ಆದರೆ ಮಾನಸಿಕವಾಗಿ ಮಾತ್ರ ಸಮಾಧಾನ ಇಲ್ಲ.
ಯಾರಿಂದ ಏನಾಗುತ್ತೋ, ಯಾವ ಕ್ಷಣದಲ್ಲಿ ನಮಗೇನು ಆಪತ್ತು ಬರುತ್ತೋ, ಈ ರೀತಿಯ ಋಣಾತ್ಮಕವಾದಂತಹ ಆಲೋಚನೆಗಳು ಮನಸ್ಸನ್ನು ಕೆಡಿಸುವಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ಮಹಾಲಕ್ಷ್ಮಿಯನ್ನು ತಾವರೆ ಹೂವುಗಳಿಂದ ಪೂಜೆ ಮಾಡಿ ಪ್ರಾರ್ಥಿಸಿ ಶುಭವಾಗಿ. ಕರ್ಕಾಟಕ ರಾಶಿ, ಮನೆಗೆ ಅತಿಥಿಗಳು ಬರುವಂಥದ್ದು, ಬಂದಂತಹ ಅತಿಥಿಗಳಿಂದ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಅಡ್ಡಿಯಾಗುವಂತಹ ಸಾಧ್ಯತೆ. ಅಂದರೆ ಮನೆಗೆ ಅತಿಥಿಗಳು ಬಂದಾಗ ಅವ್ರನ್ನ ಉಪಚಾರ ಮಾಡಬೇಕು, ಅವ್ರ ಜೊತೆಯಲ್ಲಿ ಮಾತಾಡಬೇಕು, ಅವ್ರ ಜೊತೆಯಲ್ಲಿರಬೇಕು. ಅದನ್ನು ಹೊರತಾಗಿ ನಿಮ್ಮದೇ ಆದಂತಹ ಕೆಲಸಗಳಲ್ಲಿ ನೀವು ಮಗ್ನರಾದರೆ ಮನೆಗೆ ಬಂದಂಥವರು ಬೇಸರ ಮಾಡಿಕೊಳ್ತಾರೆ ಅನ್ನುವಂಥದ್ದಾಗತ್ತೆ. ವ್ಯವಹಾರದಲ್ಲಿ ಒಪ್ಪಂದಗಳಾಗಲಿ ಮಾತುಕತೆಗಳಾಗಲಿ ನಡೆಯುವಂತಹ ಸಾಧ್ಯತೆಗಳಿದೆ. ಆದರೆ ರಾಹುಕಾಲವನ್ನು ಗಮನಿಸಿಕೊಂಡು ನೀವು ಆ ಒಪ್ಪಂದಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನು ಆಡಬಹುದು ಅನ್ನುವಂಥದ್ದು. ವಸ್ತುಗಳನ್ನು ವಿತರಣೆ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಅನ್ನುವಂಥದ್ದಿದೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಆದಾಯ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂಥದ್ದು. ಇದೆಲ್ಲವನ್ನು ಜೊತೆಗೆ ಜಾತಕದಲ್ಲಿ ಇರತಕ್ಕಂತಹ ಗ್ರಹಬಲ, ಗ್ರಹಚಾರ ಇವೆಲ್ಲವನ್ನೂ ಕೂಡ ತಾಳೆ ಹಾಕಿ ಗಮನಿಸ್ಕೊಳ್ಬೇಕಾದಂತಹದ್ದು. ಸಂಪಾದನೆಯನ್ನು ಮಾಡ್ತಕ್ಕಂತಹ ದೃಷ್ಟಿಯಲ್ಲಿ ತುಂಬ ಆತ್ಮಸ್ಥೈರ್ಯ ಇದ್ದರೂ ಕೂಡ ಖರ್ಚನ್ನು ನೋಡಿ ನೀವು ಧೈರ್ಯವನ್ನು ಗೆಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅಂದರೆ ಆದಾಯ ಇರುತ್ತೆ, ಕೆಲಸ ಇದೆ, ಸಂಬಳ ಬರ್ತಾ ಇದೆ, ದುಡಿತಾ ಇದ್ದೀರಿ, ಆದರೆ ಖರ್ಚು ಅದೆಲ್ಲವನ್ನು ಮೀರಿದ್ದಾದರೆ ಅಧೈರ್ಯ ಅಂತಕ್ಕಂಥದ್ದು ತನ್ನಿಂದ ತಾನೇ ಆವರಿಸ್ಕೊಳ್ಳುವಂಥದ್ದಾಗತ್ತೆ. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.